ಹಾಂ 22 ಮಾರ್ಚ್ 22ಕ್ಕೆ ಇದು ಸ್ಕ್ಯಾನಿಂಗ್ ಮಾಡಿದ್ದಾರಲ್ಲ ಅದು. ಹಾಂ ಮುಂಚೆ ಸ್ಕ್ಯಾನಿಂಗ್ ಮಾಡಿದ್ದೆ. ನಿಮ್ಗೆ ಬ್ರೇನ್ ಏನೈತೆ ಪ್ರಾಬ್ಲಮ್ ಅವಾಗ? ಒಂದಿದು ಬಿ ಪಿ ಹೈ ಇತ್ತು. ಎಷ್ಟು ಐತ್ರಿ ಅವಾಗ? 240 ಬಿ ಪಿ. ಆಮೇಲೆ ಅವರು ಈ ಸ್ಕ್ಯಾನಿಂಗ್ ಮಾಡಂದ್ರೆ ಸ್ಕ್ಯಾನಿಂಗ್ ಮಾಡಿದ ಕೂಡ ರಿಪೋರ್ಟ್ ಬಂತು. ಆಮೇಲೆ ಅಂದರು ಇಲ್ಲ ನೀವು ಇದು ಬ್ರೇನ್ ಇದನ್ನ ಆಗೈತಿ, ಕ್ಲಾಟ್ ಆಗೈತಿ. ಸೊ ಅದಕ್ಕೆ ನೀವು ಇನ್ಮೇಲೆ ಲಾಂಗ್ ಟರ್ಮ್ ಖಾಯಮಾಗಿ ತೊಗೋಬೇಕು, ಲೈಫ್ ಲಾಂಗ್ ತೊಗೋಬೇಕು. ಮ್ಯಾನ್ಸರ ಬಿ ಪಿ ಪೇಷಂಟ್ ಆದ್ರೆ ನೀವು ಅಂತ ಡಾಕ್ಟರ್ ಹೇಳ್ಬಿಟ್ರೆ, ಇಲ್ಲಾಂದ್ರೆ ಮತ್ತೆ ನಿಮ್ಮ ಮುಂದೆ ಮತ್ತೆ ಇದು ಬ್ರೇನ್ ಹ್ಯಾಮ್ರೇಜ್ ಆಗೋದು, ಆಮೇಲೆ ಲಕ್ವಾ ಹೊಡೆಯೋದು. ಈಗ ಆಲ್ಮೋಸ್ಟ್ ಅಲ್ಲಿ ನಿಮ್ದು ಬ್ರೇನ್ ಒಳಗೆ ಬ್ಲಡ್ ಬಂದು ಸ್ವಲ್ಪ ಹೆಪ್ಪಗಟ್ಟೆ ಅಂತ ಹೇಳಿದ್ರು ಅವರು. ಬ್ರೇನ್ ಹ್ಯಾಮ್ರೇಜ್ ಆಗಿತ್ತಂತೆ, ಮುಂದೆ ಲಕ್ವಾ ನೋಡ್ಬೋದು, ಸಮಸ್ಯೆ ಆಗೋದು ಇದ್ರು. ಸ್ಕ್ಯಾನ್ ಎಲ್ಲಿ ಮಾಡಿಸಿದ್ರಿ ನೀವು? ಇದು ಸ್ಕ್ಯಾನ್ ಸಿವಿಲ್ ಹಾಸ್ಪಿಟಲ್. ಒಳ್ಳೆ ನೀವು ಡಾಕ್ಟರ್ ಕಡೆ ಹೋಗಲಿಲ್ಲ, ಹೋಗಿದ್ರಿ ಭೇಟಿಯಾಗಿ ಬಂದ್ರಿ? ಹಾಂ ಭೇಟಿಯಾಗಿ ಬಂದ್ವಿ, ಸಜೆಷನ್ ತೊಗೊಂಡ್ವಿ. ತಗೋರಿ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು. ಹಾಂ ಟ್ಯಾಬ್ಲೆಟ್ ಅದ್ರೊಳಗೆ ಐತಿ. ಟ್ಯಾಬ್ಲೆಟ್ ಕೊಟ್ಟಿದ್ರೆ ಆಮೇಲೆ ಲಾಂಗ್ ಟೈಮ್ ಟ್ಯಾಬ್ಲೆಟ್ ತೊಗೊಂಡು ಸ್ಕ್ಯಾನಿಂಗ್ ಮಾಡಿ ಅವಾಗಿಂದ ಗುಳ್ಗಿ ಅದ್ರೊಳಗೆ ಅದಾವ. ತಗೊಂಡಿಲ್ಲ ಅವಾಗಿದ್ರೆ 3 ತಿಂಗಳ ಹಿಂದಿನ ಟ್ಯಾಬ್ಲೆಟ್ ಹಂಗದಾವ ಅದು ತೊಗೊಂಡಿಲ್ಲ. ನೀವು ಯಾಕೆ ತೋಲಿಲ್ಲ? ನೀವು ಯಾರಿಗೆ ಬೇಕಾದ್ರಿ ಎದ್ರ ಸಂತ ತೋಲಿಲ್ಲ? ಆಮೇಲೆ ಏನೇನು ನಿಮಗೆ ಲಾಭ ಅದು? ನಾನು ಶಿವಾನಂದ್ ಬಳ್ಳೂರು ಅಂದ್ರೆ ನಿಮ್ಗೆ ಭೇಟಾದೆ, ನಿಮ್ಮಿಂದ ಫಾಲೋ ಮಾಡಿದ್ವಿ. ಇನ್ನೂ ಮಟ್ಟ ಈ ಗುಳ್ಗಿ ನಾವು ಮುಟ್ಟಿಲ್ಲ, ಸಾಕ್ಷಿ ಇಲ್ಲೇ ಐತಿ. 3 ತಿಂಗಳಿಂತ ನೀವು ಅಲ್ಲ 3 ಅಲ್ಲ, ಸಾರಿ 4 ತಿಂಗಳಾಯ್ತು. 4 ತಿಂಗಳ ಹಿಂದಿಂತ ಏನೇನು ಸ್ಟಾರ್ಟ್ ಮಾಡಿದ್ರಿ ನೀವು? ನನಗೆ ಭೇಟಿಯಾದ್ರಿ, ನಾ ಹೇಳಿದೆ ಬಿಡಿ ನಿಮ್ಗೆ. ಓಕೆ, ನೀವು ಏನೇನು ಸ್ಟಾರ್ಟ್ ಮಾಡಿದ್ರಿ 4 ತಿಂಗಳ? ನೀವು ಊಟದಾಗ ಏನೇನು ತಗೋತ್ರಿ? ನಾವು ಊಟದೊಳಗೆ ಬೇಯಿಸಿದ್ದು ಕುಚ್ಚಿದ್ದು ಒಟ್ಟು ತಿನ್ನಂಗಿಲ್ಲ. ಆಮೇಲೆ ಆಯಿಲಿ ಫುಡ್ ಮುಟ್ಟಂಗಿಲ್ಲ, ಆಮೇಲೆ ಸಾಲ್ಟ್ ಮುಟ್ಟಂಗಿಲ್ಲ, ಆಮೇಲೆ ಶುಗರ್ದು ಏನು ಮುಟ್ಟಂಗಿಲ್ಲ. ಏನಿದ್ರು ಪ್ರಾಕೃತಿಕ ಆಹಾರ, ಹಣ್ಣು ಹಂಪಲ, ಇದು ಬಿಟ್ಟರೆ ಏನು ಕಂಟ್ರೋಲ್ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತೀರಿ ಸ್ಟಾರ್ಟಿಂಗ್? ಬೆಳಗ್ಗೆ ನಾವು ಬರೀ ಹಣ್ಣು ಇಲ್ಲಾಂದರೆ ಯಾವುದಾದ್ರೂ ವೆಜಿಟೇಬಲ್ ಜ್ಯೂಸ್. ಆಮೇಲೆ ಮತ್ತೆ ಲಂಚ್ ಮಧ್ಯಾಹ್ನಕ್ಕೆ ಇದು ಹಸಿ ತರಕಾರಿ, ಆಮೇಲೆ ಸ್ಪ್ರೌಟ್ಸು ಇದು ತೊಗೊಂಡಿದ್ದಕ್ಕೆ ಅನುಕೂಲ ಆಗೈತಿ. ಆಮೇಲೆ ಮತ್ತೆ ನೈಟ್ ಡಿನ್ನರ್, ಮತ್ತು ರಾತ್ರಿ ಊಟ? ರಾತ್ರಿ ಊಟನೂ ಸೇಮ್, ಹಸಿ ತರಕಾರಿ ಇಲ್ಲಾಂದ್ರೆ ಹಣ್ಣು. ನಮಗೆ ಯಾವ ಥರ ಆಗುತ್ತೆ ಅದು, ಬಟ್ ಹಸಿ ತರಕಾರಿ ಕುಕ್ ಫುಡ್ ಮುಟ್ಟಂಗಿಲ್ಲ. ಅನ್ನ, ರೊಟ್ಟಿ, ಚಪಾತಿ, ಎಣ್ಣೆ, ಹಾಲಿಂದ ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ನಿಮಗೆ ಲಾಭ ಬರೀ ಒಂದು 15 ದಿವಸ ನೆನಕಿ ನಿಮ್ಗೆ ಲಾಭ ಆಗಿರ್ಬೇಕು. 15 ದಿವಸ ಒಳಗೆ ರಿಸಲ್ಟ್ ಬಂತು ನನಗೆ. ನಿಮ್ಮ ಬಿ ಪಿ ಅದು ನಾರ್ಮಲ್ ಯಾವಾಗ ತೋರಿಸಿದ್ವಿ? ಎಷ್ಟು ದಿವಸ ಬಿಟ್ಟು ತೋರಿಸಿದ್ದು ಒಂದು 20 ದಿವಸ ಆಗಿತ್ತು, ಅವಾಗ ತೋರಿಸಿದ್ದೆ. ನಾರ್ಮಲ್ಲೇ ಬಂತು ಅವಾಗ. ವಿಚಾರ ಮಾಡಿರಿ, ಹಂಗಾರೆ ಬರೀ 20 ದಿವಸನೇ ನಾರ್ಮಲ್ ಬರ್ತಾವೆ ಬಿ ಪಿ. ವೇಟ್ ಎಷ್ಟು ಕಡಿಮೆ ಆಗ್ತದೆ? ವೇಟ್ ನಂದು 1 ತಿಂಗಳೊಳಗೆ 12 kg ಇರುತ್ತೆ. 12 kg ಇಳಿಸಿದ್ರಿ ವೇಟ್? 1 ತಿಂಗಳು ಅಷ್ಟೆಲ್ಲ ಹರಸಾಹಸ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ವೇಟ್ ಲಾಸ್ ಒಳ್ಳೆ ನಿಮ್ದು 21 ದಿವಸನೇ ಬಿ ಪಿ ನಾರ್ಮಲ್. ಆಮೇಲೆ ನಿಮ್ದು ಬ್ರೇನ್ ಒಳಗೆ ಅದು ಕ್ಲಾಟ್ ಆಗಿ ಅದು ಏನು ಹೆಪ್ಪಗಟ್ಟೈತಿ. ಆಮೇಲೆ ಅವ್ರ ಕೈ ಹೋಗಿದ್ರು, ಒಂದೇ ಸಿಕ್ಕಾಕೊಂಡಿದ್ರಿ ಡಾಕ್ಟರ್ ಕೈಗೆ. ನೀವು ಆಪ್ರೇಷನ್ ಮಾಡ್ಬೇಕು, ಒಳಗೆ ನಿಮಗೆ ಹೆಪ್ಪಗಟ್ಟೈತಿ, ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಂತೆ, ಕಟ್ ಮಾಡಿ ಏನೇನೋ ಮಾಡಿ ಹಾಸ್ಪಿಟ್ಲ್ನಾಗ ಒಂದು 50,000 ಲಕ್ಷ ಗಟ್ಟಲೆ ಬಿಲ್ ಮಾಡಿ ನಿಮ್ಮನ್ನು ಲೈಫ್ ಲಾಂಗ್ ಪೇಷಂಟ್ ಮಾಡಿ ಇಡ್ತಿದ್ರು ಅವ್ರು. ಇವರಿಗೆ ಈಗ ಫುಲ್ ಆರೋಗ್ಯವಾಗಿದ್ರಿ. ಈಗ ಮಾತ್ರ ಅದರಿಂದ ಇಲ್ಲಿ ಮಠ ಒಂದು ಗುಳ್ಗಿ ತಗೊಳ್ಳಾರ್ದೆ ಆರಾಮದ ನೆಗಡಿಸ್ತಕ್ಕೆ ಆಯ್ದಿಲ್ಲ. ಇನ್ನೂ ಮಠ ಅದು ಫಾಲೋ ಮಾಡಾಕಂಗಿಂದ ಒಂದು ನೆಗಡಿಲ್ಲ, ಕೆಮ್ಮಿಲ್ಲ, ಏನೂ ಇಲ್ಲ. ಆಮೇಲೆ ಆಫೀಸ್ನಾಗ ವರ್ಕ್ ಹೆಂಗೆ ಬೇಕಾ ಹೆವಿ ವರ್ಕ್ಸಾಗ ಮಾಡ್ಬೋದು, ಮಾಡ್ಬೋದು. ಏನು ಇನ್ನೂ ಮಠ ಹಣ್ಣು ತಿಂದರೆ ಆಮೇಲೆ ವೀಕ್ನೆಸ್ ಅಂತಾರೆ, ಸಾಧ್ಯ ಇಲ್ಲ ವೀಕ್ನೆಸ್. ಏನು ಅನುಭವ ಅದ್ರ? ಅದರಿಂದ ಏನು ಅದು ಜನಕ್ಕೆ ಭ್ರಮೆ ಅದ. ಅದು ಹಣ್ಣು ತಿಂದ್ರೆ ಎನರ್ಜಿ ಸಿಗಂಗಿಲ್ಲ, ತಕಾವಟ್ ಆಕೈತಿ, ಮತ್ತು ಹೊಟ್ಟೆ ಸಿಗ್ತೈತಿ, ಹಿಂಗೆಲ್ಲ ಅಂತಾರೆ. ಅದೆಲ್ಲ ಸುಳ್ಳು. ಹಣ್ಣು ತಿಂದರೆ ಎನರ್ಜಿ ಭಾಳ ಇದೆ, ಅದನ್ನ ಅರಿಸ್ಕೋಬೇಕು ಜನ ಅಂತ ತಿಳ್ಕೊಬೇಕು. ಅಂದಾಗ ಅವ್ರಿಗೆ ಗೊತ್ತಾಗೋದು. ಅದು ಯಾವಾಗ ಫಾಲೋ ಮಾಡಿಲ್ಲಲ್ಲ ಅಲ್ಲಿ ಮಟ್ಟ ಗೊತ್ತಾಗೋಲ್ಲ. ಆಮೇಲೆ ಇನ್ನೊಂದು ಸ್ಟಾರ್ಟಿಂಗ್ನೇ ಅಷ್ಟೇ 1-2 ದಿವಸ ಗಪ್ಪನೆ ನಾವು ಬೇಸಿದಾರ ತಿಂತಿರ್ತೀವಿ. ಬಿಟ್ಟು ಸಡನ್ಲಿ ಜಸ್ಟ್ ನಾವು ಪ್ರಕೃತಿಕಾರ ಹಣ್ಣು, ವೆಜಿಟೇಬಲ್, ಸ್ಪ್ರೌಟ್ಸ್ ಬಂದಿಲ್ಲ, ಸ್ವಲ್ಪ ಒಂದು ವಾರ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ಲೂಸ್ ಮೋಷನ್ ಆಗ್ತದೆ ಒಂದಷ್ಟು ಮಂದಿಗೆ ಸ್ವಲ್ಪ ಇರಿಟೇಟಬಲ್ ಅನಿಸುತ್ತೆ ಇಷ್ಟೇ. ಅದು ಒಂದು ಸೆಟ್ ಆಗಿಬಿಡ್ತಾನೆ ಬಾಡಿಗೆ. ಯಾವುದು ಸ್ಟಾರ್ಟ್ ಮಾಡಿರಿ ನೀವು, ಸ್ಟಾರ್ಟಿಂಗ್ ಯಾವುದಾದ್ರೂ ಪ್ರಾಬ್ಲಮ್ ಬರೋದೆ, ಅದಕ್ಕೆ ಹೆದರ್ಬಾರ್ದು ಅಷ್ಟೇ. 1-2-3 ದಿವಸ ಅಷ್ಟೇ ಆಗುತ್ತೆ. ಆಮೇಲೆ ಸೆಟ್ ಆಗಿಬಿಡ್ತಂದ್ರೆ, ಬಾಡಿಗೆ ಸೆಟ್ ಆಗಿಬಿಡ್ತಂದ್ರೆ ಅದೇನೂ ಆಗಲ್ಲ. ಬಂಗಾರ ಭಾಳ ಬಂಗಾರ
ಅದು ಏನು ಆ ಲೈಫ್ ಸ್ಟೈಲೇ ಬೇರೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತೈತಿ ನಿಮ್ಮ ಅಂತರಾತ್ಮ ನಿಮ್ಗೆ ಹೇಳ್ತೈತಿ. ಗೊತ್ತಿಲ್ಲ. ಯಾರು ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾರು ಫಾಲೋ ಮಾಡ್ತಾರಲ್ಲ ಅವ್ರಿಗೆ ತನ್ನಿಂದ ತಾನೇ ಗೊತ್ತಾಗೈತಿ. ಆಮೇಲೆ ಅವ್ರು ಇನ್ನೊಬ್ಬರಿಗೂ ಹೇಳ್ತಾರೆ. ಆಮೇಲೆ ಬ್ಯಾಸಿಗೆ ಜಾಸ್ತಿ ಸೆಕೆ ಹೋಗಲ್ಲ. ಚಳಿಗಾಲದಾಗ ಬೇಕಾದಾಗಲಿ ಚಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ಆರಾಮ ಆ ಪಾಡಿಗೆ ಅವ ಹೊಂದ್ಕೊಂಡ್ಬಿಡ್ತಾನೆ. ಅವ್ನಿಗೆ ಯಾವುದು ಯಾವ ಥರ ಯಾವ ಬ್ಯಾನ್ ಏನು ರೋಗನ ಬರಂಗಿಲ್ಲ. ಇವತ್ತು ನೋಡ್ರಿ ಫೋರ್ಸ್ ಕ್ಯಾನ್ಸರ್ನು ಹೊಂಟಾವ. ನಮ್ಗೆ ಗೊತ್ತೈತಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ. ಹೌದು. ಆಮೇಲೆ USA, ಬ್ರಿಟನ್, ಲಂಡನ್, ಹಾಂಗ್ಕಾಂಗ್, ಹೌದು. ಇಟಲಿ ಎಲ್ಲ ಕಡೆ ಅಂತ ಕರೆ ಮಾಡಿನೂ ಸಜೆಷನ್ ತಗೋತಾರೆ. ಪ್ರಾಕೃತಿಕ ಆಹಾರದ ಎಷ್ಟು ಶಕ್ತಿ ಐತಿ ನಿಮ್ಗೆ ಗೊತ್ತಾಗ್ಬೇಕು. ಹೌದು. ಜನಕ್ಕೆ ತಿಳಿಸ್ಬೇಕಷ್ಟೇ. ಜನನು ತಿಳ್ಕೊಬೇಕು. ಅಥವಾ ಆಮೇಲೆ ಅದನ್ನ ಅರ್ಕೊಂಡು ಪಾಲಿಸಿದ್ರೆ ಎಲ್ಲರಿಗೂ ಚಲೋ. ಅದು ರಿಪೋರ್ಟ್ ತೋರಿಸಿ ಅವ್ರಿಗೆ, ಯಾಕಂದ್ರೆ ಅವ್ರ ನಂಬಿಕೆ ರಿಪೋರ್ಟ್ ಐತಿ. ನಿಮ್ಗೆ ಎಷ್ಟೋ ಸಮಸ್ಯೆ ಐತಿ, ಪರ್ಸನಲಿ ನಿಮ್ಗೆ ಸಮಸ್ಯೆ ಇದ್ದು ನೀವು ಫಾಲೋ ಮಾಡಿದಂದ್ರೆ ಬೆನಿಫಿಟ್ ಅನ್ಕಿ ಅದು ಅಮೇಜಿಂಗ್. ಹೊಳ್ಳಿ ಬಿಡ್ಬೇಕನ್ಸುತ್ತೆ.